ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024ರ ಧನುರ್ರಾಶಿಯ ಅಕ್ಟೋಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದು, ಹಾಗಾದರೆ ಧನುರ್ರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳೆಲ್ಲ ಹೇಗಿದೆ ಹೇಳ್ತಕ್ಕಂಥ ತಿಳಿದುಕೊಳ್ಳೋಣ. ಓಂ ಹ್ರೀಂ ಕ್ಲೀಂ ಸೌಂ ಭದ್ರಕಾಳ್ಯೈ ನಮಃ. ಧನುರಾಶಿ ಹೇಗಿದೆ ಅಕ್ಟೋಬರ್ ತಿಂಗಳಲ್ಲಿ ಮಾಸ ಭವಿಷ್ಯ 2024 ಹೇಳ್ತಕ್ಕಂಥ ನಾವು ವಿಶ್ಲೇಷಣೆ ಮಾಡೋಣ. ಕುಂಭರಾಶಿಯಲ್ಲಿ ಶನಿ, ಹಾಗೆ ಮೀನರಾಶಿಯಲ್ಲಿ ರಾಹು, ಮೇಷರಾಶಿಯಲ್ಲಿ ಚಂದ್ರ, ವೃಷಭದಲ್ಲಿ ಗುರು, ಕನ್ಯಾ ಕೇತು, ಹಾಗೆ ತುಲಾ ರವಿ ಬುಧ ಹೇಳ್ತಕ್ಕಂಥ. ನೋಡಿ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಅಕ್ಟೋಬರ್ ತಿಂಗಳಲ್ಲಿ ಏನಪ್ಪ ಅಂತ ಕೇಳಿದರೆ, 11ನೇ ಮನೆಯಲ್ಲಿ, ಅಂದರೆ ಧನುರ್ರಾಶಿಯವರಿಗೆ 11ನೇ ಮನೆಯಲ್ಲಿ ಲಾಭಸ್ಥಾನ. ಅಂತಹ ಒಂದು ಲಾಭಸ್ಥಾನದಲ್ಲಿ ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಯಾಕೆಂದರೆ ಗುರು ಬೇರೆ ಅದ್ಭುತವಾಗಿದ್ದಾನೆ, ರವಿ ಬುಧ ಇವು 11ನೇ ಮನೆಯಲ್ಲಿ ಕೀರ್ತಿ, ಯಶಸ್ಸು, ಧೈರ್ಯ, ಧನ, ಧಾನ್ಯ, ಜಯ, ಸುಖ ಇವೆಲ್ಲ ಅದ್ಭುತವಾಗಿ ಕೊಡ್ತಾರೆ. ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ನಿಮ್ಮ ಕಲ್ಪನೆಯನ್ನು ಮೀರಿ ನಿಮಗೆ ಲಾಭವನ್ನು ತಂದು ಕೊಡುತ್ತಾ ಇದ್ದೇವೆ ವೀಕ್ಷಕರೇ. ನಾನಿದು ಯಾಕೆ ಹೇಳ್ತಾ ಅಂತ ಕೇಳಿದರೆ, ಶಾಸ್ತ್ರದಲ್ಲಿ ಹೇಳುತ್ತೆ 11ನೇ ಮನೆಯಲ್ಲಿ ಯಾವ ಗ್ರಹಗಳು ಇದ್ದರೂ ಕೂಡ ನಂದೋ ರಾಜ ಭವಿಷ್ಯತಿ ಹೇಳತಕ್ಕಂಥದ್ದು. ಅಂದರೆ ಆನಂದಮಯವಾಗಿರ್ತಕ್ಕಂತಹ ರಾಜಯೋಗವನ್ನು ಕೊಡ್ತಾ ಇರ್ತಾರೆ ಗ್ರಹಗಳು ಹೇಳ್ತಕ್ಕಂಥದ್ದು. ಹಾಗೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಬರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹೊಸದಾಗಿ ಮನೆ ಕಟ್ಟುವಂತಹ ಯೋಗ ಇದೆ, ಮಕ್ಕಳ ವಿವಾಹ ಯೋಗಗಳು ಪ್ರಾರಂಭವಾಗತ್ತೆ, ನಿಶ್ಚಿತಾರ್ಥ ನೆರವೇರುತ್ತೆ, ಮನೆಯಲ್ಲಿ ಮಂಗಲ ಕಾರ್ಯಗಳು ನೆರವೇರುತ್ತೆ, ಹೋಮ ಹವನಾದಿಗಳು ಕೂಡ ನೆರವೇರ್ತಾ ಇರುತ್ತೆ. ಹಾಗೆ ಇನ್ನು ಧನುರಾಶಿಯಿಂದ 7ನೇ ಮನೆ ಕುಜ. ನೋಡಿ, ಇದು ಬಹಳ ಮುಖ್ಯ, ಗಮನಿಸಬೇಕಾಗಿರ್ತಕ್ಕಂಥದ್ದು. ಮದುವೆಯಾಗಿ 20-15 ವರ್ಷಗಳಾಗಿರುತ್ತೆ, ಆದರೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಹೇಳತಕ್ಕಂಥದ್ದು. ಭಗವಂತ ಎಲ್ಲ ಐಶ್ವರ್ಯವೂ ಕೂಡ ಇರುತ್ತೆ, ಮನೆ ಇರುತ್ತೆ, ಬೇಕಾದಷ್ಟು ದುಡ್ಡಿರುತ್ತೆ, ಎಲ್ಲವಿರುತ್ತೆ, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಹೇಳ್ತಕ್ಕಂಥ ನಾನಾ ಥರದ ಆಲೋಚನೆಗಳು ಉಂಟಾಗ್ತಾ ಇರುತ್ತೆ. ಸೊ ಅಂತಹ ಆಲೋಚನೆಯಿಂದ ಶರೀರವು ಕೂಡ ಜರ್ಜರಿತವಾಗ್ತಾ ಇರುತ್ತೆ. ಮನೆಯಲ್ಲಿ ತಂದೆ ತಾಯಿಗೆ ಅನಿಸುತ್ತೆ, ಯಾಕೆ ನನ್ನ ಮಕ್ಕಳು ಹೇಳಿದ ಮಾತನ್ನು ಕೇಳ್ತಾ ಇಲ್ಲ. ಸಾಲ ಬಾಧೆ ಆಗ್ತಾ ಇರುತ್ತೆ, ಕೈಯಲ್ಲಿ ದುಡ್ಡಿರಲ್ಲ. ಸಮುದ್ರ ಅಂತ ನೆಂಟಸ್ತಿಗೆ ಇದ್ದರೂ ಕೂಡ ಉಪ್ಪಿಗೆ ಕೊರತೆ ಆಗ್ತಾ ಇರುತ್ತೆ, ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ. ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ ಕುಟುಂಬದಲ್ಲಿ. ವೀಕ್ಷಕರೇ, ಇದೆಲ್ಲ ಯಾಕೆ ಅಂತ ಕೇಳಿದರೆ, ಇದೆಲ್ಲ ನೀವು ಗಮನಿಸ್ಕೊಳ್ಬೇಕು. ಯಾಕೆ ಈ ಥರ ಸಮಸ್ಯೆಗಳಾಗ್ತಾ ಇದೆ, ಏನು ಸಮಸ್ಯೆ ಇರ್ಬೋದು, ಇದರ ಮೂಲ ನಿಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಒಂದು ಶಕ್ತಿ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ. ಅದಕ್ಕೆ ದುಷ್ಟಶಕ್ತಿ ಅಂತ ಹೇಳ್ತಾರೆ. ನಿಮ್ಮ ಕುಟುಂಬದ ವರ್ಗದವರನ್ನೇ ಬಂದಿರತಕ್ಕಂಥದ್ದು. ತುಂಬ ಚೆನ್ನಾಗಿದ್ದವರು ಇವಾಗ ದುರ್ಗತಿಯ ಕೆಳಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಬಿಸ್ನೆಸ್ಸಲ್ಲಿ ನಷ್ಟ ಆಗ್ತಾ ಇದೆ, ವ್ಯಾಪಾರ ಆಗ್ತಾ ಇಲ್ಲ, ಋಣಬಾಧೆ ಆಗ್ತಾಯಿದೆ. ಯಾಕೆ ಋಣಬಾಧೆ ಬಂತು, ಹೀಗೆ ಈ ಥರದ ಒಂದಷ್ಟು ವಿಶ್ಲೇಷಣೆಯನ್ನು, ಅದು ನಿಮ್ಮ ವೈಯಕ್ತಿಕ ಗಂಡ ಹೆಂಡತಿ ಮಕ್ಕಳ ಜಾತಕ ಇತ್ಯಾದಿಗಳನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಾಗ ಅವೆಲ್ಲವೂ ಕೂಡ ಗೊತ್ತಾಗ್ತಾ ಇರತಕ್ಕಂಥದ್ದು. ಹಾಗೆ ಈ ಸಪ್ತಮದಲ್ಲಿ ಕುಜ ಇದ್ದರೆ ಮತ್ತು ಪರ ಮತ್ತು ವಿರೋಧಿಗಳು ಜಾಸ್ತಿ ಆಗ್ತಾ ಇರುತ್ತೆ, ಋಣಬಾಧೆ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಇನ್ನು ಹೋಟೆಲ್ ಉದ್ಯಮ ವ್ಯವಹಾರದವರಿಗೆ ತುಂಬ ಚೆನ್ನಾಗಿ ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಹಾಗೆ ಧಾನ್ಯಗಳ ವ್ಯವಹಾರ,
ಕೃಷಿಗಳಿಗೆ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಹಾಗೆ ಕಲೆ ಸಂಗೀತ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಧನುರಾಶಿಯವರಿಗೆ. ಒಟ್ಟಿನಲ್ಲಿ ಧನುರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ತೇನೆ. ಎಲ್ಲ ಒಂದು ಕಡೆ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡ್ತಾ ಹೋದರೆ, ಪರಿಹಾರಗಳನ್ನು ಸೂಚಿಸಿಕೊಂಡ್ರೆ ತುಂಬ ನಿಮ್ಮ ಜೀವನದ ಒಂದು ಐಶ್ವರ್ಯ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸಲ್ಲಿ ಓಂ ದುರ್ಗಾಯಿ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ. ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.